ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಐಶ್ವಿಕಿ ವ್ಲಾಗ್ಸ್ ಇನ್ ಕನ್ನಡ. ಫ್ರೆಂಡ್ಸ್, ಹಿಂದಿನ ವಿಡಿಯೋದಲ್ಲಿ ನಾವು ಗುಡ್ಡಾಪುರಕ್ಕೆ ಬಂದಿದ್ದು, ದಾನಮ್ಮ ದೇವಿ ದರ್ಶನ ಮಾಡಿದ್ದು, ಹರಕೆ ತೀರಿಸಿದ್ದು ಎಲ್ಲವನ್ನು ತೋರಿಸಿದ್ದೆ. ಈ ವಿಡಿಯೋದಲ್ಲಿ ತುಂಬಾ ಸ್ಪೆಷಲ್ ಆದಂತಹ ಜಾಗಕ್ಕೆ ಹೋಗ್ತೀವಿ ಅಂತ ಹೇಳಿದ್ದೆ. ತಮ್ನೇಲ್ನಲ್ಲಿ ನೋಡಿ ಎಲ್ಲರಿಗೂ ಕೂಡ ಗೊತ್ತಾಗಿರುತ್ತೆ. ದಾನಮ್ಮ ದೇವಿಗೆ ಸಂಬಂಧಪಟ್ಟಿರುವಂತಹ ಸ್ಥಳ ಆಗಿರುವಂತಹ ಜನ್ಮಸ್ಥಳ ಉಮರಾಣಿಗೆ ಹೋಗ್ತಾ ಇದ್ದೀವಿ. ನಾನು ವಿಕ್ರಮ್ ಅವರು ಹೋಗಿ ಎಲ್ಲರೂ ಸ್ನಾನ ಮಾಡಿಕೊಂಡು ತಾಯಿಗೆ ಅಭಿಷೇಕ ಮತ್ತು ಪೂಜೆ ಮಾಡಿಸ್ಲಿಕ್ಕೆ ಅಂತ ಹೇಳಿ ಮತ್ತೆ ವಾಪಸ್ ಬಂದ್ವಿ ದೇವಸ್ಥಾನಕ್ಕೆ. ಫ್ರೆಂಡ್ಸ್, ನಾವಿವಾಗ ರೆಡಿಯಾಗಿ ಹೊರಟಿವಿ ದರ್ಶನಕ್ಕೆ ಅಂತ ಹೇಳಿ. ಮೇಲ್ಗಡೆ ರಿಸೆಪ್ಷನ್ಗೆ ಹೋಗಿ ಅಲ್ಲಿ ವಿಭೂತಿ ಇತ್ತು, ವಿಭೂತಿ ಹಚ್ಕೊಂಡು ಎಲ್ಲರೂ ದೇವಸ್ಥಾನದ ಹತ್ರ ಹೊರಟ್ವಿ. ಹೋಗೋವಾಗ ಇಲ್ಲೇ ಮುಂದೆ ಅಂಗಡಿಯಲ್ಲಿ ತಾಯಿಗೆ ಉಡಿ ಸಾಮಾನು ಮತ್ತು ಈ ರೀತಿ ಜುಬ್ರದವಲ್ಲ, ಇನ್ನು ಆ ರೀತಿ ಕಾಯಿ ಮತ್ತು ಹಣ್ಣು ಕಾಯಿ ಓಡಿಸ್ಲಿಕ್ಕೆ ಅಂಥೇಳಿ ತೊಗೊಂಡು ಹೋದ್ವಿ. ಈ ಜುಬ್ರಕಾಯಿ ಏನದವು, ಇವನ್ನ ನಾವು ತೊಗೊಂಡು ಹೋದರೆ ಅವನ್ನ ತಾಯಿಗೆ ಮುಟ್ಟಿಸಿ ಹೊಳ್ಳಿ ಅವರು ನಮಗೆ ಉಡಿ ತುಂಬ್ತಾರ. ಅವನ್ನೇ ನಾವು ಹೋಗಿ ನಮ್ಮ ಮನೆ ದೇವ್ರ ಮನೆ ಜಗಲಿ ಮೇಲಿಟ್ಟು ವರ್ಷಾನುಪೂರ್ತಿ ಪೂಜೆ ಮಾಡ್ತೀವಿ. ಮೊದಲಿಗೆ ಹೋಗಿ ಅಭಿಷೇಕದ ಚೀಟಿ ಪೂಜೆ ಚೀಟಿ ತೊಗೊಂಡ್ವಿ. ಕುಂಕುಮಾರ್ಚನೆ ಚೀಟಿ ಎಲ್ಲ ತೊಗೊಂಡು ಒಳಗಡೆ ದೇವಸ್ಥಾನಕ್ಕೆ ಹೋದ್ವಿ. ಒಳಗಡೆ ಇನ್ನೂ ಹಲವಾರು ದೇವಸ್ಥಾನಗಳಿವೆ. ಸೋಮನಾಥ ದೇವರ ದೇವಸ್ಥಾನ, ದಾನಮ್ಮ ದೇವಿ ಪತಿದೇವರು, ಹಾಗೆ ವೀರಭದ್ರೇಶ್ವರ ದೇವಸ್ಥಾನ ಮತ್ತು ಗುರುಗಳ ಗದ್ದಿಗೆ, ಈ ರೀತಿ ತುಂಬ ದೇವಸ್ಥಾನಗಳಿದ್ದಾವೆ. ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಒಳಗಡೆ ಗರ್ಭಗುಡಿ ಒಳಗಡೆನೇ ದರ್ಶನಕ್ಕೆ ಬಿಟ್ಟಿದ್ರು, ನಮ್ಮ ಮಾವಾರು ಹೇಳಿದರು ಅಂಥೇಳಿ. ಭಾಳ ಖುಷಿ ಆಯಿತು. ದೇವಿನ ತುಂಬ ಹತ್ತಿರದಿಂದ ನೋಡಿ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಬಂದ್ವಿ. ಬಹಳನೇ ಖುಷಿಯಾಗಿತ್ತು. ಹಾಗೆ ಕಾಯಿ ಉಡಿ ತುಂಬಿದ್ರು, ಉಡಿ ತುಂಬಿಸ್ಕೊಂಡು ಹೊರಗಡೆ ಬಂದ್ವಿ. ಹೊರಗಡೆ ಬಂದು ಇನ್ನೂ ತಾಯಿನ ಕಣ್ಣು ತುಂಬ ನೋಡಬೇಕು ಅನ್ನೋ ಆಸೆ. ಎಷ್ಟು ನೋಡಿದ್ರೂ ಕಡಿಮೆನೇ ಆ ತಾಯಿನ. ಎಷ್ಟು ನೋಡಿದರೂ ಅಷ್ಟು ಮನಸ್ಸಿಗೆ ನೆಮ್ಮದಿ ಅಂತ ಅನಿಸ್ತೈತಿ. ಬಂದು ಇನ್ನೊಮ್ಮೆ ದರ್ಶನ ಮಾಡಿಕೊಂಡು ನಾವು ಹೊರಗಡೆ ಹೊರಟ್ವಿ. ಸ್ವಲ್ಪ ಇಲ್ಲಿ ಮುತ್ತಿನ ವಸ್ತುಗಳು ತುಂಬ ಚೆನ್ನಾಗಿ ಸಿಗ್ತವೆ. ನೀವು ಬಂದಾಗ ಈ ಬೀದಿಯಲ್ಲಿ ಬರಬೇಕು, ದೇವಸ್ಥಾನದ ಒಳಗಡೆಯಿಂದನೇ ಹೋಗಬೇಕು. ಇಲ್ಲಿ ಮುತ್ತಿಂದ ಮಾಡಿರೋಂಥ ನತ್ತಾಗಿರ್ಬೋದು, ಆಮೇಲೆ ಆರತಿಗಿಡುವಂಥ ಕಳಶ ಆಗಿರ್ಬೋದು, ಆಮೇಲೆ ದಂಡಿ, ಮುತ್ತಿಂದ ಮಾಡಿರೋಂಥ ಹಣೆ ಕಟ್ಟುವಂಥ ದೇವರಿಗೆ ದಂಡಿ ಸಿಗ್ತಾವು. ಭಾಳ ಚಂದ ಇರ್ತಾವು ಇಲ್ಲಂತೂ. ನಾವು ಪ್ರತಿ ಸರಿ ಬಂದಾಗ ಇಲ್ಲಿಂದ ಮುತ್ತಿನ ನತ್ತು ತೊಗೊಂಡು ಹೋಗಿರ್ತೀವಿ. ಈ ಸರಿ ಮಮ್ಮಿನೂ ಹೇಳಿದ್ಲು ದೇವ್ರಿಗೆ ಇಡಕ್ಕೆ ಬೇಕಂತೇಳಿ, ಅವಳಿಗೂ ಒಂದು ತೊಗೊಂಡ್ವಿ. ಹೀಗಾಗಿ ನತ್ತು ತೊಗೊಂಡ್ರಾಯ್ತು ಅಂಥೇಳಿ ಈ ಕಡೆ ಬಂದ್ವಿ. ಹಾಗೆ ಬಳೆ ಅದೆಲ್ಲ ನೋಡ್ಕೋತ ನಿಂತ್ವಿ. ಅದಿತಿನೂ ಆಟ ಮಾಡ್ತಾ ಇದ್ಲು, ಆಟ ಸಾಮಾನು ಬೇಕು ಅಂಥೇಳಿ. ಆಕೆಗೊಂದು ಸೆಟ್ಟು ಆಟ ಸಾಮಾನು ತೊಗೊಂಡ್ವಿ. ಹಾಗೆ ನಾನು ಮಮ್ಮಿ ಬಳೆ ನೋಡ್ತಾ ಇದ್ವಿ. ತುಂಬಾ ಚೆನ್ನಾಗಿರುವಂಥ ಬಳೆ ಸಿಕ್ಕು, ನಮಗಂತೂ ಭಾಳ ಇಷ್ಟ ಆಯಿತು. ಆಮೇಲೆ ನತ್ತನ್ನು ತೊಗೊಂಡ್ವಿ. ಮಮ್ಮಿ ಒಂದು ರುದ್ರಾಕ್ಷಿ ಸರ ತೊಗೊಂಡ್ರು, ಒರಿಜಿನಲ್ ರುದ್ರಾಕ್ಷಿ ಅಂತೆ, ತುಂಬ ಚೆನ್ನಾಗಿದ್ವು. ಆಮೇಲೆ ಬಂದು ಟಿಫಿನ್ ಎಲ್ಲ ಮುಗಿಸ್ಕೊಂಡ್ವಿ. ಇಲ್ಲಿ ದೇವಸ್ಥಾನದ ಹೊರಗಡೆನೇ ಫ್ರೆಶ್ ಆಗಿ ತರಕಾರಿ ಹಚ್ಚಿರ್ತಾರೆ, ಭಾಳ ಚಲೋ ಇರ್ತಾವೆ, ಫ್ರೆಶ್ ಇರ್ತಾವೆ. ನಾವು ಸ್ವಲ್ಪ ಬದನೆಕಾಯಿ, ಸೌತೆಕಾಯಿ ಎಲ್ಲ ತುಂಬ ಎಳೆದಾಗಿ ತುಂಬ ಚೆನ್ನಾಗಿತ್ತು, ತೊಗೊಂಡ್ವಿ. ಆಮೇಲೆ ಬಾರಿ ಹಣ್ಣು ಕೂಡ ಇತ್ತು, ತುಂಬ ರುಚಿಯಾಗಿದ್ವು, ಅವನು ಕೂಡ ತೊಗೊಂಡು ರೂಮ್ ಕಡೆ ಹೊರಟ್ವಿ. ಇಲ್ಲಿ ಕೆಳಗಡೆ ಗ್ರೌಂಡ್ ಫ್ಲೋರ್ನಾಗ ಈ ರೀತಿ ಗಾರ್ಡನ್ ಮಾಡ್ಯಾರ. ಆರಾಮಾಗಿ ಸಂಜೆ ಹೊತ್ತು ಕುತ್ಕೊಂಡು ಇಲ್ಲಿ ನೋಡ್ತಾ ಟೈಮ್ ಸ್ಪೆಂಡ್ ಮಾಡ್ಬೋದು. ತುಂಬಾ ಚೆನ್ನಾಗಿ ಕಾಣಿಸ್ತೈತಿ. ನಾನು ಅದಿತಿ ಸ್ವಲ್ಪ ಹೊತ್ತು ರೂಮ್ನಾಗ ಟೈಮ್ ಪಾಸ್ ಮಾಡಿದ್ವಿ. ಈ ಕಡೆ ಕಾಣವಲ್ದದ. ಆಕಿಗಂತೂ ಭಾಳನೇ ಕ್ಯೂಟ್ ಕಾಣತ್ತಿದ್ಲು. ಅದನ್ನ ಹಾಕ್ಕೊಂಡು ಭಾಳ ಚೆನ್ನಾಗಿತ್ತು. ನಾನು ಒಂದು ಸ್ವಲ್ಪ ಹೊತ್ತು ಹಾಕ್ಕೊಂಡು ಫೋಟೋ ಎಲ್ಲ ತೊಗೊಂಡ್ವಿ. ಆಮೇಲೆ ರೂಮಿಂದ ಚೆಕ್ಔಟ್ ಮಾಡಿಕೊಂಡು ಲಗೇಜ್ ಎಲ್ಲ ಗಾಡಿಯಲ್ಲಿ ತುಂಬಿ, ಇಲ್ಲಿ ನೋಡ್ರಿ ಅದಿತಿ ನಿಂತ್ಕೊಂಡು ಫೋಟೋ ಹೊಡ್ಸ್ಕೊಳತ್ತಿದ್ಲು ಅವ್ರ ಅಜ್ಜಿ ಜೊತೆ. ಅವಳಿಗೆ ಯಾವ ಪೋಸ್ ಬೇಕು ಅದು ಹಂಗೆ ನಿಂತ್ಕೊಂಡು ಫೋಟೋ ಹೊಡು ಅಂತ ಹೇಳಾಕತ್ತಿದ್ಲು.
ಪಪ್ಪ ಮತ್ತು ವಿಕ್ರಮ್ ಅವರಿಬ್ಬರು ಫಿಲ್ಟರ್ ವಾಟರ್ ತುಂಬ್ಕೊಳ್ಳೋಕಂತ ಹೇಳಿ ಹೋಗಿದ್ರು. ನಾವು ಇವಾಗ ನೆಕ್ಸ್ಟ್ ಹೊರಟಿರುವಂಥ ಪ್ಲೇಸೇ ದಾನಮ್ಮ ದೇವಿ ಜನ್ಮಸ್ಥಳ ಆಗಿರುವಂತಹ ಉಮರಾಣಿ. ಇದು ಮಹಾರಾಷ್ಟ್ರ ರಾಜ್ಯದ ಸಾಂಗ್ಲಿ ಜಿಲ್ಲೆಯಲ್ಲಿ ಜತ್ ತಾಲೂಕಿನಲ್ಲಿ ಬರುವಂತಹ ಉಮರಾಣಿ ಎಂಬ ಗ್ರಾಮ. ಇದು ಬಿಜಾಪುರದಿಂದ 146 ಕಿಲೋಮೀಟ್ರು, ಹಾಗೆ ಗುಡ್ಡಾಪುರದಿಂದ 38 ಕಿಲೋಮೀಟ್ರ್ ಆಗುತ್ತೆ. 12ನೇ ಶತಮಾನದ ಕಾಲಾವಧಿಯಲ್ಲಿ ಉಮರಾಣಿಯ ಗ್ರಾಮ ಏನಿತ್ತು ಅದು ಕನ್ನಡ ಭಾಷಿಗರಿಗೆ ಸೇರಿತ್ತಂತೆ. ಅದು ಈಗ ಮಹಾರಾಷ್ಟ್ರ ರಾಜ್ಯಕ್ಕೆ ಸೇರಿತಿ. ಆದರೂ ಕೂಡ ಅಲ್ಲಿಯ ಜನ ಇನ್ನೂ ಕನ್ನಡವನ್ನೇ ಮಾತನಾಡ್ತಾರೆ. ಕನ್ನಡ ಭಾಷಿಗರು ಹಾಗೂ ರೈತಾಪಿ ವರ್ಗಕ್ಕೆ ಸೇರಿದಂಥ ಅನಂತರಾಯ ಮತ್ತು ಶಿರಸಮ್ಮ ಎಂಬ ದಂಪತಿಗಳಿಗೆ ಮಕ್ಕಳಿಲ್ಲದ ಚಿಂತೆ ಕಾಡ್ತಾ ಇತ್ತಂತೆ. ಆಗ ಆ ದಂಪತಿಗಳು ಆ ಊರಿನ ವೀರಮಲ್ಲಯ್ಯ ದೇವಸ್ಥಾನಕ್ಕೆ ಹೋಗಿ ಹರಕೆ ಮಾಡ್ಕೊಳ್ತಾರಂತೆ ಮಕ್ಕಳ ಸಲುವಾಗಿ. ಆವಾಗ ವೀರಮಲ್ಲಯ್ಯ ದೇವರು ಶಿರಸಮ್ಮನವರ ಕನಸಿನಲ್ಲಿ ಬಂದು, ನಿನಗೆ ಸಾಕ್ಷಾತ್ ಪಾರ್ವತಿ ದೇವಿಯ ಅವತಾರವಾದಂತಹ ಹೆಣ್ಣು ಮಗುವಿಗೆ ನೀನು ಜನ್ಮ ಕೊಡ್ತಿ, ಅವಳು ಲಿಂಗಧಾರಣೆ ಆಗುವವರೆಗೂ ಕೂಡ ಹಾಲು ಮತ್ತು ನೀರನ್ನು ಸೇವಿಸೋದಿಲ್ಲ ಅಂತ ಹೇಳಿ ಮಾಯವಾಗ್ತಾರಂತೆ. ಅದೇ ರೀತಿ ಕೆಲವು ತಿಂಗಳುಗಳ ನಂತರ ಶಿರಸಮ್ಮನವರು ಒಂದು ಹೆಣ್ಣು ಮಗುವಿಗೆ ಜನ್ಮವನ್ನು ನೀಡ್ತಾರಂತೆ. ಆ ಮಗು ತುಂಬ ದೈವಿ ಸ್ವರೂಪವನ್ನು ಹೊಂದಿರುವಂತಹ ಮುದ್ದು ಮಗುವಾಗಿರ್ತಾಳಂತೆ. ಆ ನಂತರ ವೀರಮಲ್ಲಯ್ಯನವರೇ ಸಾಧು ವೇಷಧಾರಿಯಾಗಿ ಬಂದು ಆ ಮಗುವಿಗೆ ಲಿಂಗಧಾರಣೆಯನ್ನು ಮಾಡಿ ಲಿಂಗಮ್ಮ ಎಂದು ಹೆಸರಿಟ್ಟು ಹೋಗ್ತಾರಂತೆ. ಆ ಮಹಾಶರಣೆ ದಾನಮ್ಮ ದೇವಿ ಜನಿಸಿರುವಂತಹ ಊರು ಉಮರಾಣಿಗೆ ಬಂದು ನಾವು ಕೂಡ ತಲುಪಿದ್ವಿ. ತುಂಬಾ ಚೆನ್ನಾಗೈತಿ ಊರು. ಇಲ್ಲಿ ಒಂದು ಕಡೆ ಮರದ ಕೆಳಗೆ ಗಾಡಿ ಪಾರ್ಕ್ ಮಾಡಿದ್ವಿ. ಇಲ್ಲಿ ಒಬ್ಬರು ಅಣ್ಣಾರಿಗೆ ದೇವಸ್ಥಾನದ ಬಗ್ಗೆ ಕೇಳಿದ್ವಿ ಎಲ್ಲ ಐತೆ ಅಂಥೇಳಿ. ಅವರು ಆ ತಾಯಿಯ ಮನೆಯೇ ತೋರಿಸ್ತೀನಿ ಬರ್ರಿ ಹುಟ್ಟಿದ್ದು ಅಂಥೇಳಿ ಕರ್ಕೊಂಡು ಹೊಂಟ್ರು. ನಮಗಂತೂ ಭಾಳ ಖುಷಿಯಾಗಿತ್ತು. ದಾನಮ್ಮ ದೇವಿಯ ವಂಶಜರು ಇದ್ದಂಥ ಸ್ಥಳ ಅಂತ ಇದು. ಇದೇ ಸ್ಥಳದಲ್ಲಿ ದಾನಮ್ಮ ದೇವಿಯು ಕೂಡ ಇದೇ ಮನೆಯಲ್ಲಿ ಹುಟ್ಟಿದ್ರಂತೆ. ಆ ಮನೆ ಇಲ್ಲ ಈಗ, ಇದೇನು ಜಾಗ ಕಾಣತೈತೆ, ಇದೇ ಸ್ಥಳದಲ್ಲಿ ದಾನಮ್ಮ ದೇವಿಯ ಮನೆ ಕೂಡ ಇತ್ತಂತೆ. ಹಾಗೆ ಈ ದೇವಸ್ಥಾನ ಐತಿ, ಇದು ಜಡಿಸಿದ್ದೇಶ್ವರ ದೇವಸ್ಥಾನ ಅಂತೆ. ದಾನಮ್ಮ ದೇವಿಯ ಚಿಕ್ಕ ವಯಸ್ಸಿನಲ್ಲಿ ಇವರು ಗುರುಗಳಾಗಿದ್ರಂತೆ ದಾನಮ್ಮ ದೇವಿಗೆ. ಈ ತೊಟ್ಲೇನು ಕಾಣತೈತಿ, ಇದು ಪ್ರತಿ ವರ್ಷಕ್ಕೊಮ್ಮೆ ತಾಯಿಯ ತೊಟ್ಟಿಲೋತ್ಸವವನ್ನು ಇದೇ ಸ್ಥಳದಲ್ಲಿ ನೆರವೇರಿಸ್ತಾರಂತೆ ಉಮರಾಣಿ ಗ್ರಾಮದಲ್ಲಿ. ನೋಡಿ ನಮಗಂತೂ ಭಾಳನೇ ಖುಷಿ ಆಯಿತು. ಬಟ್ ದೇವಸ್ಥಾನ ಬೀಗ ಹಾಕಿದ್ದು ದೇವಸ್ಥಾನದ ಪೂಜಾರಿಗಳು ಎಲ್ಲೇ ಹೋಗಿದ್ರಂತ, ಹೀಗಾಗಿ ಬೀಗ ಕೂಡ ಸಿಗಲಿಲ್ಲ. ಇಲ್ಲಾಂದರೆ ಒಳಗಡೆ ಹೋಗಿ ದರ್ಶನ ಮಾಡ್ಬೋದಾಗಿತ್ತು. ಆ ತಾಯಿ ಹುಟ್ಟಿದಂಥ ಈ ಪುಣ್ಯ ಸ್ಥಳಕ್ಕೆ ಮುಟ್ಟಿ ನಮಸ್ಕಾರ ಮಾಡಿ ಜಡಿಸಿದ್ದೇಶ್ವರದ ದರ್ಶನವನ್ನು ಪಡೆದುಕೊಂಡು ಹೊರಟ್ವಿ. ಭಾಳ ಅಂದ್ರೆ ಮನಸ್ಸಿಗೆ ಭಾಳನೇ ಖುಷಿಯಾಗಿತ್ತು. ಯಾಕಂದರೆ ಆಯ್ಕೆ ಸ್ಥಳವಾದಂಥ ಗುಡ್ಡಾಪುರಕ್ಕೆ ಪ್ರತಿ ವರ್ಷ ಹೋಗ್ತೀವಿ. ಆದರೆ ಆ ತಾಯಿ ಜನಿಸಿದಂಥ ಈ ಸ್ಥಳಕ್ಕೆ ಬಂದಿದ್ದು ನಮಗಂತೂ ಭಾಳನೇ ಖುಷಿಯಾಗಿತ್ತು. ಹಾಗೆ ದೇವಸ್ಥಾನದ ಕಡೆ ನಡ್ಕೋತಾ ಹೊರಟ್ವಿ. ಈ ಊರಲ್ಲೂ ಕೂಡ ತುಂಬ ದೊಡ್ಡದಾದಂಥ ಒಂದು ದೇವಸ್ಥಾನವನ್ನು ಕಟ್ಟಿಸಿ ಮೂರ್ತಿ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ. ಅದು ಕೂಡ ತುಂಬ ಚೆನ್ನಾಗೈತಂತೆ. ಸೊ ನಾವು ಕೂಡ ನೋಡ್ಲಿಕ್ಕೆ ಅಂತೇಳಿ ಹೊರಟ್ವಿ. ತುಂಬಾ ದೊಡ್ಡದಾದಂಥ ಕಲ್ಲಿನ ಮನೆಗಳು ಈ ಓಣಿಯೊಳಗೆ ಹಾಸಿ ಹೋಗ್ಬೇಕಾದ್ರೆ ಭಾಳ ಚಂದ ಅನ್ಸಾಕತ್ತಿದ್ದು, ಡಿಫ್ರೆಂಟ್ ಆಗಿದ್ದು ಮನೆಗಳು. ಇದೇ ಉಮರಾಣಿಯಲ್ಲಿರುವಂತಹ ದಾನಮ್ಮ ದೇವಿ ದೇವಸ್ಥಾನ. ಇಲ್ಲಿ ಗಣೇಶೋತ್ಸವ ಕೂಡ ಇತ್ತು. ಹಾಗಾಗಿ ತುಂಬಾ ಜನ ಸೇರಿದ್ರು. ತುಂಬ ಜನ ಬೇಡ್ಕೊಂಡು ತೊಟ್ಟಿಲುಗಳನ್ನು ಕಟ್ಟಿದ್ರು ದಾನಮ್ಮ ದೇವಿಗೆ. ನಾವು ಹೋದಾಗ ಬಾಗಿಲು ಹಾಕಿದ್ರು. ಆಮೇಲೆ ನಾವು ಹೇಳಿದ ಮೇಲೆ ಬಾಗಿಲು ಓಪನ್ ಮಾಡಿದ್ರು ಬಂದು. ಇಲ್ಲಿ ದಾನಮ್ಮ ದೇವಿಗೆ ಇಲ್ಲಿಯೂ ಕೂಡ ತ್ರಿಕಾಲ ಪೂಜೆ ಆಗ್ತದಂತ ದಿನಾನು. ಉಮರಾಣಿಯಲ್ಲಿ ಲಿಂಗಮ್ಮನಾಗಿ ಹುಟ್ಟಿದಂತಹ ದಾನಮ್ಮ ದೇವಿ ಚಿಕ್ಕ ವಯಸ್ಸಿನಿಂದಲೂ ಸದ್ವಿಚಾರಗಳನ್ನು, ಧಾರ್ಮಿಕ ಕೆಲಸಗಳನ್ನು, ಹಾಗೆ ಸಮಾಜ ಸುಧಾರಣೆ, ಮೌಢ್ಯತೆಯನ್ನು ಹೋಗಲಾಡಿಸಿ ಜಾತಿ ಮೌಢ್ಯತೆಯನ್ನು ಜನರಿಂದ ತೆಗೆದುಹಾಕಬೇಕು, ಅವರಲ್ಲಿ ಸದ್ವಿಚಾರಗಳನ್ನು ತುಂಬಬೇಕು ಅಂಥೇಳಿ ಸಮಾಜ ಸೇವೆಗಳನ್ನು ಮಾಡ್ತಾ ಹೋದರು. ಅವರು ಬೆಳೀತಾ ತಮ್ಮ ಧಾರ್ಮಿಕ ವಿಚಾರಗಳನ್ನು, ಸಮಾಜ ಸೇವೆ, ಸುಧಾರಣೆ ವಿಚಾರಗಳನ್ನು ಅನುಭವ ಮಂಟಪದಲ್ಲಿ ವ್ಯಕ್ತಪಡಿಸ್ಬೇಕಂಥೇಳಿ ಕಲ್ಯಾಣದ ಕಡೆಗೆ ಹೊರಟರು. ಆಗ ಮಾರ್ಗ ಮಧ್ಯದಲ್ಲಿ ಒಂದು ಊರಿನಲ್ಲಿ ಒಬ್ಬ ಮಹಿಳೆಗೆ ಆರಾಮಿರಲಿಲ್ಲ ಅಂತ ಆ ಮಹಿಳೆಯನ್ನು ಉಪಚಾರ ಮಾಡಿ ಅವಳಿಗೆ ಆರಾಮ್ ಮಾಡಿದ ಮೇಲೆ ಆ ದಂಪತಿಗಳು ಅವರಿಗೆ ಅಲ್ಲೇ
ಅಲ್ಲೇ ಉಳಿದುಕೊಂಡು ಸಮಾಜ ಸೇವೆಯನ್ನು ಮಾಡಲಿಕ್ಕಾಗಿ ಕೇಳಿಕೊಂಡಾಗ ತಾಯಿ ಅದೇ ಗ್ರಾಮದಲ್ಲಿ ಉಳಿದುಕೊಂಡ್ರು. ಆಗ ಅದೇ ಗ್ರಾಮದಲ್ಲಿ ಉಳಿದುಕೊಂಡು ತಮ್ಮ ಸಮಾಜ ಸೇವೆಯ ಕೆಲಸಗಳನ್ನು ಮುಂದೂಡಿದ್ರು. ಜೋಳಿಗೆಯಲ್ಲಿ ಏನು ಕೈಗೆ ಬರ್ತೈತಿ ನೋಡ್ತಿರ್ಲಿಲ್ಲ, ಅದನ್ನು ಹಾಗೆ ದಾನ ಮಾಡ್ತಿದ್ರು. ಈ ಎಲ್ಲ ದಾನ ಧರ್ಮಗಳನ್ನು ಮಾಡುತ್ತಿರುವಂತಹ ಶಿವಶರಣೆಯರ ಬಗ್ಗೆ ತಿಳಿದುಕೊಂಡು ಜಗಜ್ಯೋತಿ ಬಸವೇಶ್ವರರೇ ಖುದ್ದಾಗಿ ತಾವೇ ಲಿಂಗಮ್ಮನನ್ನು ಭೇಟಿಯಾಗಬೇಕಂತೇಳಿ ಅವರು ಇದ್ದಂಥ ಸ್ಥಳಕ್ಕೆ ಬರ್ತಾರೆ. ತಮ್ಮ ಕಣ್ಣಾರೆ ತಾವೇ ಆ ಜೋಳಿಗೆಯಲ್ಲಿ ಕೈ ಹಾಕಿ ಬೇಡಿದಂತಹ ಜನಗಳಿಗೆ ಏನು ಬರ್ತೈತಿ ಕೈಯಾಗಂತ ನೋಡ್ದೇನೆ ಧನ ಧಾನ್ಯ ಏನು ಬರ್ತೈತಿ ಕೈಯಾಗದಂತ ದಾನ ಮಾಡ್ತಾ ನಿಸ್ವಾರ್ಥ ಸ್ವಭಾವದಿಂದ ಸಮಾಜ ಸೇವೆಯನ್ನು ಮಾಡುತ್ತಿರುವಂತಹ ದೇವಿಯನ್ನು ಕಂಡು ಪ್ರಸನ್ನರಾಗಿ ಬಸವಣ್ಣನವರೇ ಜಗಜ್ಯೋತಿ ಬಸವಣ್ಣನವರು ಲಿಂಗಮ್ಮ ಅಲ್ಲ ಇನ್ಮೇಲೆ ನೀನು ದಾನಮ್ಮ ಅಂತ ಹೇಳಿ ಪ್ರಸಿದ್ಧಿ ಪಡಿ ಅಂಥೇಳಿ ದಾನಮ್ಮ ಅನ್ನುವಂಥ ಹೆಸರನ್ನು ಕೊಡ್ತಾರೆ. ಆ ತಾಯಿ ದರ್ಶನವನ್ನು ಮಾಡಿ ನಾವು ಕಾರ್ ಪಾರ್ಕಿಂಗ್ ಕಡೆ ಬಂದ್ವಿ. ಇಲ್ಲಿ ಒಂದು ಹಳೆಯದಾದಂಥ ರಾಜವಾಡ ಇತ್ತು. ಇದು ಅಮರಸಿಂಹ ಡಫಳೆ ಅನ್ನೋವಂಥವ್ರ ವಾಡೆ. ಇದು ತುಂಬಾ ಹಳೆ ಕಾಲದ್ದಂತೆ, ಆದ್ರೂ ಕೂಡ ಈಗ ಇನ್ನೂ ಗಟ್ಟಿಮುಟ್ಟಾಗೈತಿ. ಅದರ ಮೇಂಟೆನೆನ್ಸ್ ಇಲ್ಲ, ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂಥೇಳಿ ಅನ್ನಿಸ್ತು ನನಗೆ. ನೋಡಬೇಕು ಅಂತ ಕ್ಯೂರಿಯಾಸಿಟಿ ಆಯಿತು. ನಾನು ಇದುವರೆಗೂ ಯಾವುದೋ ವಾಡೆ ನೋಡಿಲ್ಲ, ಹೀಗಾಗಿ ಒಳಗಡೆ ಹೊರಟ್ವಿ. ಒಳಗಡೆ ಎಲ್ಲರನ್ನೂ ನೋಡ್ಲಿಕ್ಕಂತ ಬಿಡಂಗಿಲ್ಲ ಅಂತ ನಾವು ಸ್ವಲ್ಪ ಪರ್ಮಿಷನ್ ಕೇಳಿ ಹೊರಟ್ವಿ. ಅವರು ಕೂಡ ಓಕೆ ಅಂತಂದರು. ಹೀಗಾಗಿ ಒಳಗಡೆ ಹೋಗಿ ನೋಡ್ಕೊಂಡು ಬಂದ್ವಿ. ಸೊ ಹಳೇದಾದಂಥ ವಾಡೆ ನಿಮಗೂ ತೋರಿಸ್ತೀನಂತ, ಬರ್ರಿ ಹೋಗಿ ನೋಡ್ಕೊಂಡು ಬರೋಣಂತೆ. ಎಲ್ಲ ಹಳೆ ಕಾಲದ ಬಳಸ್ತಿದ್ದಂತಹ ವಸ್ತುಗಳು, ಹಾಗೆ ಪೂರ್ತಿ ಕಟ್ಟಿಗೆಯಿಂದ ಕಟ್ಟಿದಂತಹ ಮನೆ. ಭಾಳ ಚೆನ್ನಾಗೈತಿ ಮನೆ. ಆಮೇಲೆ ಫೋಟೋಗಳು ಕೂಡ ತುಂಬ ಹಳೆ ಕಾಲದ ಫೋಟೋಗಳೆಲ್ಲ ಇತ್ತು, ನೋಡಿದ್ವಿ. ನಾವು ಬರೀ ಜಸ್ಟ್ ಒಂದು ಭಾಗ ಅಷ್ಟೇ ನೋಡಿದ್ವಿ. ಪಕ್ಕದಲ್ಲಿರೋದನ್ನು ಪರ್ಮಿಷನ್ ಇಲ್ಲಂತೆ ನೋಡೋಕ್ಕೆ ಹೋಗಿ ನೋಡಿಕೊಂಡು ಬಂದ್ವಿ. ಚೆನ್ನಾಗಿತ್ತು. ಸೊ ಇದೆಲ್ಲ ನೋಡಿಕೊಂಡು ನಾವು ವಾಪಸ್ ಬಿಜಾಪುರ ಕಡೆ ಹೊರಟ್ವಿ. ಸ್ವಲ್ಪ ಮಾರ್ಕೆಟಿಗೆ ಹೋಗೋದಿತ್ತು, ಸ್ವಲ್ಪ ಸಾಮಾನೆಲ್ಲ ತೊಗೊಳೋದಿತ್ತು ಅಂಥೇಳಿ ಬಿಜಾಪುರ ಮಾರ್ಕೆಟಿಗೆ ಬಂದ್ವಿ. ನಾವು ಬಿಜಾಪುರದಾಗ ಗಾಂಧಿ ಮಾರ್ಕೆಟಿಗೆ ಬಂದಿದ್ವಿ. ಏನು ಮಸ್ತ್ ಐತೆ ಅಂತಂದ್ರೆ ಮಾರ್ಕೆಟು. ನೀವು ಒಂದು ಸರಿ ಒಳಗೆ ಬಂದ್ರಿ ಅಂತಂದ್ರೆ ಮನೆಗೆ ಬೇಕಾಗಿರೋಂಥ ಎಲ್ಲ ಸಾಮಗ್ರಿಗಳು ಒಂದೇ ಕಡೆ ಸಿಕ್ಬಿಡ್ತಾವು. ಒಂದು ಫುಟ್ವೇರ್ಸ್ ಆಗಿರ್ಬೋದು, ಕ್ಲಾತಿಂಗ್ ಆಗಿರ್ಬೋದು, ಆಮೇಲೆ ಕಿರಾಣಿ ಆಗಿರ್ಬೋದು, ಮಸಾಲೆ ಸಾಮಾನು ಏನು ಬೇಕು ಎಲ್ಲನೂ, ಸ್ಟೇಷ್ನರಿ ಆಗಿರ್ಬೋದು, ಜ್ಯುವೆಲ್ರೀಸು ಎಲ್ಲನೂ ಒಂದೇ ಕಡೆ ಸಿಗ್ತಾವು. ನಾವು ಬಂದಿದ್ದು ಮಸಾಲೆ ಖಾರ ಮತ್ತೇಳಿ ಶೇಂಗಾ ಅಂತೇಳಿ ತೊಗೊಂಡು ಹೋಗ್ಲಿಕ್ಕೆ ಅಂತೇಳಿ. ಮಸ್ತ್ ಇರ್ತೈತಿ ಮಸಾಲೆ ಖಾರ ಅಂತೂ, ಪ್ಯೂರ್ ಆಗಿ ಚಲೋ ಸಿಗ್ತೈತಿ ಇಲ್ಲಿ ಕುಟ್ಟಿದ್ದು. ಆಮೇಲೆ ಶೇಂಗಾನು ಕೂಡ ರೋಸ್ಟೆಡು ದೊಡ್ಡ ದೊಡ್ಡ ಕಾಳು ಶೇಂಗಾ ಸಿಗ್ತಾವು. ಅವು ನಮ್ಗೆ ಭಾಳ ಇಷ್ಟ. ಪಾಪ ಬಿಜಾಪುರದವ್ರು ಆಗಿರೋದ್ರಿಂದ ಇಲ್ಲಿ ಎಲ್ಲ ಮಸಾಲೆ ಪದಾರ್ಥಗಳಾಗಿರ್ಬೋದು, ಶೇಂಗಾ ಅವ್ರಿಗೆ ಭಾಳ ಇಷ್ಟ ಆಕೈತಿ. ಯಾವಾಗೇ ನಾವು ಯಾರೇ ಹೋದ್ರೂ ಹೋಗಿ ತೊಗೊಂಡು ಬಂದಿರ್ತೀವಿ ಬಿಜಾಪುರಿಂದ. ಭಾಳ ಚಲೋ ಅನ್ನಿಸ್ತೈತಿ. ನಾನು ಮಮ್ಮಿ ಎಲ್ಲ ಅಂಗಡಿ ಅಡ್ಡಾಡಿ ನೋಡಿದ್ವಿ, ಏನೇನು ಬೇಕು ಎಲ್ಲನೂ ತೊಗೊಂಡ್ವಿ. ಶೇಂಗಾ ಅಂತೂ ಫುಲ್ ದೊಡ್ಡ ದೊಡ್ಡ ಕಾಳು, ಒಂಥರ ಟೇಸ್ಟೇ ಚೇಂಜ್ ಇರ್ತೈತಿ. ರೋಸ್ಟ್ ಮಾಡೇ ಇಟ್ಟಿರ್ತಾರೆ. ಅವನ್ನ 1-2 kg ಗಟ್ಟಲೆ ತೊಗೊಂಬಂದಿರ್ತೀವಿ ಹೋದಾಗೊಮ್ಮೆ. ಭಾಳ ಚಲೋ ಅನ್ನಿಸ್ತಾವೆ ನಮ್ಗೆ. ಹಂಗೆ ತಿನ್ನೋಕ್ಕೂ ಆಗುತ್ತೋ. ಅದರಿಂದ ಚಟ್ನಿ, ಹೋಳಿಗೆ ಏನೇ ಮಾಡಿದ್ರೂ ಮಸ್ತಾಗಿರ್ತೈತಿ ಚಟ್ನಿ ಅದು. ಆಮೇಲೆ ಚುರ್ಮುರಿ ಅಂತೂ ಒಂದು 4-5 ವೆರೈಟಿ ಚುರ್ಮುರಿ ಸಿಗ್ತಾವು. ಚಲೋ ಅನ್ನಿಸ್ತಾವು ತಿನ್ನಲಿಕ್ಕೆ. ಎಲ್ಲ ತೊಗೊಂಡು ನಾವು ಈ ಕಡೆ ಜೋಳದ ಮಾರ್ಕೆಟ್ ಈ ಕಡೆ ಬಂದ್ವಿ. ಯಾಕಂದರೆ ಜೋಳ ಗೋಧಿ ಎರಡೂ ತೊಗೊಂಬರೋದಿತ್ತು ಅಲ್ಲಿಂದ. ಗೋಧಿ ಮತ್ತು ಜೋಳ ಪ್ಯೂರ್ ಆಗಿ ಸಿಗ್ತಾವು. ಗೋಧಿ ಅಂತೂ ಮಸ್ತ್ ಇರ್ತಾವು. ಚಪಾತಿ ಅಂತೂ ಹೋಳಿಗೆ ಆದಂಗೆ ಅಷ್ಟು ಸಾಫ್ಟ್ ಆಕ್ಕವು. ಹೀಗಾಗಿ ಒಂದು ಸ್ವಲ್ಪ ಜೋಳ ಮತ್ತು ಗೋಧಿ ತೊಗೊಂಡು ಊರಿಗೆ ಬಂದ್ವಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡತ್ತೀನಿ. ನಿಮಗೆ ನಾನು ಕೊಟ್ಟಿರುವಂಥ ದಾನಮ್ಮ ದೇವಿ ಬಗ್ಗೆ ಇನ್ಫಾರ್ಮೇಷನ್ ಆಗಿರ್ಬೋದು, ವಿಡಿಯೋದಲ್ಲಿ ನಾನು ತೋರಿಸಿರುವಂಥ ಊರಾಗಿರ್ಬೋದು, ನಿಮಗೆಲ್ಲ ಇಷ್ಟ ಆಗೈತೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿರಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿರಿ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ರೂಪದಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಒತ್ತಿ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ಗಳು ನಿಮಗೆ ಬರುತ್ತೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.